ಪೇಪರಲ್ಲಿ ಓದ್ದೇನೆ ಯಾರೋ 10 ವರ್ಷದ ಹುಡುಗ ಇಂಜಿನಿಯರಿಂಗು PhD MBBS ಎಲ್ಲ ಮಾಡಿ ಇವಾಗ ರಾಕೆಟ್ ಓಡಿಸ್ತಾವನಂತೆ. ನಮ್ಮನೇಲೂ ಅವೇ ಗಾಡಿ ಓಡಿಸ್ಕೊಂಡು 100 ರೂಪಾಯಿ ಪೆಟ್ರೋಲ್ ಕೊಟ್ರೆ 80 ರೂಪಾಯಿ ಪೆಟ್ರೋಲ್ ಹಾಕ್ಸೋದು, ಇನ್ನು 20 ರೂಪಾಯಿ ಜಾಬ್ಗೆ ಇಟ್ಕೊಳ್ಳೋದು. ಅಯ್ಯೋ ಮಗಿಗೆ ಯಾಕೆ ಸುಮ್ಮನೆ ಬೈತೀರಾ? ಅವ್ನ ಟೈಮು ಚೆನ್ನಾಗಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಟಾಪಾಗಿ ಬರ್ತಾನಂತೆ. ಟಾಪಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನ ಬಾಟಮ್ಮ ಕಳಿಸ್ಲಿಲ್ಲ ಅಂದ್ರೆ ಸಾಕು. ಏನೋ ಅದು ಅಪ್ಪ? ಏನಿಲ್ಲಪ್ಪ. ತೋರ್ಸೋ. ಏನಿಲ್ಲಪ್ಪ. ತೋರ್ಸೋ. ಅಯ್ಯೋ ಮಗಿಗೆಲ್ಲ ಬೇಜಾರಾಗದೆ ಪೆನ್ ತಗೊಂಡು ತೋಳ್ ಮೇಲೆ ಗೀಚ್ಕೊಂಡ್ಬಿಟ್ಟವನ್ ಅಷ್ಟೇ. ಅಲ್ಲಿ ತೊಳೆದ್ರೆ ಹೋಯ್ತದ್ ಬಿಡಿ. ಅದು ತಟ್ಟೆ ಮೇಲಿರೋ ಚಟ್ನಿ ಅನ್ಕೊಂಡಿದ್ದೀನಿ, ನೀರ್ ಹಾಕಿದ್ರೆ ಹೋಗೋದಕ್ಕೆ. ಟ್ಯಾಟು ಕಣೆ, ಟ್ಯಾಟು ಅಚ್ಚೆ ಹೋಗಲ್ಲ ಅದು. ಹಂಗಂದ್ರೆ ಹೋಗಲ್ವಾ? ಪರ್ಮನೆಂಟು. ಏನು ಹಾಕ್ಸ್ಕೊಂಡಿದ್ಯಾ? ಗೂಳಿ ಹಾಕ್ಸ್ಕೊಂಡವನೆ, ಬೋಳಿ. ಇನ್ ಯಾರು ಹೆಣ್ ಕೊಡ್ತಾರೆ ಇವನ್ಗೆ? ಟ್ಯಾಟು ಎಲ್ಲ ಹಾಕ್ಸ್ಕೊಂಡ್ರೆ ಗೌರ್ಮೆಂಟ್ ಜಾಬ್ ಆಗಲ್ಲ ಕಣ. ಮದ್ವೆ ಮನೆಗೆ ಫಂಕ್ಷನ್ಗಳಿಗೆಲ್ಲ ತಲೆ ಎತ್ಕೊಂಡು ಹೆಂಗ್ ಓಡಾಡೋದು, ಹಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಏನಾದ್ರೂ ಜಗಳ ಆದಾಗ ನೀನಲ್ಲಿ ನಿಂತ್ಕೊಂಡಿದ್ರೆ ಪೊಲೀಸವ್ರು ಫಸ್ಟ್ ನಿನ್ನೇ ಹಿಡ್ಕೊಂಡು ಹೋಗೋದು. ಟ್ಯಾಟು ಎಲ್ಲ ನೋಡಿ ಯಾವ್ದೋ ಪೊರ್ಕಿ ಅನ್ಕೊಂಡು. ನಮ್ ಕಡೆ ಯಾರು ಈ ತರ ಇಲ್ಲ. ಇವ್ನ್ಗೆ ಎಲ್ಲಿಂದ ಈ ಬುದ್ಧಿ ಬಂತು? ಇವ್ನ ಮಾವಂಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಫಸ್ಟೇ ಇವ್ನ್ ಕಂಡ್ರೆ ಒಂಥರ ಅಸಡ್ಡೆ. ನಾನು ಎಲ್ಲೂ ಹೋಗಲೇ ಬಿಡಪ್ಪ. ಬರೀ ತೋಳ್ ಮೇಲೆ ಯಾಕೆ, ಮಕ್ಕದ ಮೇಲೆ ಮೇಲೆ ಎಲ್ಲಾ ಕಡೆ ಹಾಕ್ಸ್ಕೊಂಡ್ಬಂದ್ಬಿಡು. ಗೊತ್ತಿಲ್ದಂಗೆ ಟ್ಯಾಟು ಹಾಕ್ಸ್ಕೊಂಬಂದ್ಬಿಟ್ಟವನೆ. ಗೊತ್ತಿಲ್ದಂಗೆ ಮದ್ವೆ ಮಕ್ಳು ಏನಾರು ಮಾಡ್ಕೊಂಡ್ಬಿಟ್ಟಿದ್ರೆ ಹೇಳಪ್ಪ, ಅವರು ನಾವೇ ಸಾಕ್ತೀವಿ ನೀನು ಎತ್ತಿದ ತಪ್ಪಿಗೆ. ಹೋಗಿ ಮಚ್ ತಗೊಂಬಾರೆ, ಬಲಗೈ ಮೇಲೆ ಹಾಕ್ಸ್ಕೊಂಡನಲ್ಲ, ಕತ್ರಿಸ್ಬಿಡಣ. ಹೆಂಗೋ ಮೇಂಟೈನ್ ಮಾಡ್ಬೋದು ಅನ್ಕೊಂಡಿದ್ದೆ. ಬುಲ್ ಟ್ಯಾಟುಗೆ ಇವ್ರು ಆಡ್ತಿರೋದು ನೋಡ್ತಿದ್ರೆ ಬುಲ್ ಕೊಂಬಿಗೆ ಟೀ ಕೊಟ್ಟು ಸತ್ತೋಗೋಣ ಅನ್ಸ್ತಾ ಇದೆ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟಿರೋದೇ